ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತೇನೆ ಫ್ರೆಂಡ್ಸ್, ಬಸಳೆ ಸೊಪ್ಪಿನ ಪಲ್ಯ. ಅದು ಫ್ರೆಂಡ್ಸ್ ನಮ್ಮ ಮನೆ ಗಿಡದಲ್ಲೇ ಬೆಳೆದಂಥ ಬಸಳೆಯಿಂದ ನಾನು ಪಲ್ಯ ಮಾಡುತ್ತಿದ್ದೇನೆ. ಈಗ ನಾನು ಕಟ್ ಮಾಡ್ಕೊಂಡು ಬರ್ತೇನೆ, ಬನ್ನಿ ನನ್ನೊಂದಿಗೆ. ನಾನಿಲ್ಲೇ ತೋಟದಲ್ಲಿ ನೆಟ್ಟಿದ್ದೇನೆ, ಬನ್ನಿ. ಕಟ್ ಮಾಡ್ತೆ. ನೋಡಿ ಫ್ರೆಂಡ್ಸ್, ಹೇಗೆ ಬೆಳೆದಿದೆ. ಇದು ಆರ್ಗ್ಯಾನಿಕ್ ಆಗಿ ಸಾವಯವ ಕೃಷಿಯಿಂದ ಮಾಡಿದ್ದು ನಾನು. ಇದು ತರಕಾರಿ ಸಿಪ್ಪೆ ಎಲ್ಲ ಉಂಟಲ್ಲ, ಅದನ್ನು ಹಾಕಿ ನಾನು ಗೊಬ್ಬರ ಮಾಡಿ ಇದನ್ನು ಬೆಳೆಸಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್, ನಮ್ಮ ಮನೆ ಪಪ್ಪಾಯಿ ಗಿಡದಲ್ಲಿ ಹಣ್ಣಾಗ್ತಾ ಇದೆ. ಪಪ್ಪಾಯಿ ಇದನ್ನು ನಾನು ಕೀಳ್ತೇನೆ. ಈ ಗಿಡದಲ್ಲಿ ಬಿಟ್ಟರೆ ಮತ್ತೆ ಹಕ್ಕಿ ಇಡುವುದಿಲ್ಲ, ತೂತು ಮಾಡ್ತದೆ, ನಮಗೆ ತಿನ್ನಲಿಕ್ಕೆ ಸಿಗುವುದಿಲ್ಲ. ಮನೆಗೆ ತಗೊಂಡು ಹೋಗಿ ಇಟ್ಟರೆ ಹಣ್ಣಾಗ್ತದೆ ಬೇಗ. ಫ್ರೆಂಡ್ಸ್ ನೋಡಿ, ಕಟ್ ಮಾಡ್ಕೊಂಡು ಬಂದೆ. ಈಗ ಎಲ್ಲ ಹಚ್ಚಬೇಕಲ್ವ, ಹಾಗಾಗಿ ಅದು ಎಲೆಗಳನ್ನೆಲ್ಲ ತಗೊಳ್ತಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದೆ. ಫ್ರೆಶ್ ಆಗಿ ಈಗಷ್ಟೇ ಗಿಡದಿಂದ ಕಟ್ ಮಾಡ್ಕೊಂಡು ಬಂದಿದ್ದಲ್ವ, ಹಾಗಾಗಿ ಇದನ್ನು ಕಟ್ ಮಾಡಿ ನಿಮಗೆ ಇನ್ನು ಸಾಂಬಾರಿಗೆ ಹಾಕುವಾಗ ನಿಮಗೆ ತೋರಿಸ್ತೇನೆ. ಕ್ಲೀನ್ ಮಾಡ್ತೇನೆ ಈಗ. ಇದೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಹಚ್ಕೊಳ್ತೇನೆ ಫ್ರೆಂಡ್ಸ್. ಪಲ್ಯ ಮಾಡುವಾಗ ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಇಷ್ಟು ಉದ್ದಕ್ಕೆ ಕಟ್ ಮಾಡಿದ್ದೇನೆ. ಇದಕ್ಕಿಂತ ಚಿಕ್ಕದು ಮಾಡಬೇಡಿ. ನೋಡಿ, ಸೊಪ್ಪು ಕೂಡ ನಾನು ಇಷ್ಟು ಸಣ್ಣಕ್ಕೆ ಹಚ್ಕೊಂಡಿದ್ದೇನೆ. ಚೆನ್ನಾಗಿ ತೊಳೆದು ಒಂದು 2 ಸರಿ ತೊಳಿಬೇಕು. ತೊಳೆದು ನಾನು ಕುಕ್ಕರಿಗೆ ಸೇರಿಸ್ತೇನೆ. ಎಲ್ಲವನ್ನು ಕುಕ್ಕರಿಗೆ ಹಾಕೊಳ್ತೇನೆ. ಇದು ನೋಡಲಿಕ್ಕೆ ಈಗ ತುಂಬ ಇದೆ ಫ್ರೆಂಡ್ಸ್. ಇದು ಬೆಂದ ಮೇಲೆ ತುಂಬ ಸಾಫ್ಟ್ ಆಗ್ತದೆ. ಇದು ಪಾಲಕ್ ಸೊಪ್ಪು ಹೇಗೆ ಅದೇ ಥರ ಸಾಫ್ಟ್ ಆಗ್ತದೆ ಈ ಬಸಳೆ. ಫ್ರೆಂಡ್ಸ್, ನಾನಿಲ್ಲಿ 3 ಆಲೂಗಡ್ಡೆ ತಗೊಂಡಿದ್ದೇನೆ. ಚೆನ್ನಾಗಿ ಹಚ್ಚಿ ತೊಳೆದು ಹಚ್ಚಿಟ್ಕೊಂಡಿದ್ದೇನೆ. ಹಾಗೆ ಒಂದು ದೊಡ್ಡ ಗಡ್ಡೆ ಈರುಳ್ಳಿ, ಒಂದು 2 ಟೊಮೆಟೊ ತಗೊಂಡಿದ್ದೇನೆ ಫ್ರೆಂಡ್ಸ್, ಹಚ್ಚಿ ಇಟ್ಕೊಂಡಿದ್ದೇನೆ ನೋಡಿ. ಹಾಗೆ ಒಂದು ಗಡ್ಡೆ ಇದು ಬೆಳ್ಳುಳ್ಳಿ ಕುಟ್ಟಿ ಇಟ್ಕೊಂಡಿದ್ದೇನೆ, ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೇನೆ. ಇಲ್ಲಿ ನೋಡಿ, ಎಲ್ಲವನ್ನು ನಾನು ಈ ಸೊಪ್ಪಿಗೆ ಹಾಕೊಳ್ತೇನೆ. ಇನ್ನೊಂದು ಗೊತ್ತಾ ಫ್ರೆಂಡ್ಸ್, ಇದಕ್ಕೆ ನಾವು ಒಗ್ಗರಣೆ ಮಾಡೋದೇ ಇಲ್ಲ. ನಾನು ಎಲ್ಲಿಯೂ ಆಯಿಲು ಯೂಸ್ ಮಾಡೋದಿಲ್ಲ. ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಾಗ್ತದೆ ಟೇಸ್ಟು. ನೀವು ಮಾಡಿದರೆ ಗೊತ್ತಾಗೋದು ಮನೆಯಲ್ಲಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತೇನೆ. ಇಷ್ಟಿದೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ನಾನು ಕೇವಲ 2 ಗ್ಲಾಸ್ ನೀರು ಸೇರಿಸ್ತೇನೆ, ಸಾಕಾಗ್ತದೆ. ಯಾಕೆಂದರೆ ಅದು ಸೊಪ್ಪು ತುಂಬ ಸಾಫ್ಟ್ ಆಗ್ತದೆ. ಅದಕ್ಕೆ ಜಾಸ್ತಿ ನೀರು ಬೇಡ. ನೀರಿನಂಶ ತುಂಬ ಇದೆ ಬಸಳೆಯಲ್ಲಿ. ಅದಕ್ಕೋಸ್ಕರ ಈ ಶೆಕೆಗೆ ಮಾತ್ರ ಫ್ರೆಂಡ್ಸ್, ಈ ಬಸಳೆ ಇದೆಯಲ್ಲ, ತುಂಬ ಹೇಳಿ ಮಾಡಿಸಿದ ರೆಸಿಪಿ. ತುಂಬ ಕೂಲ್ ಕೊಡ್ತದೆ ಬಾಡಿಗೆ. ನೀವು ಟ್ರೈ ಮಾಡಿ ಮನೆಯಲ್ಲಿ. ಈಗ ಫ್ರೆಂಡ್ಸ್, ಇದನ್ನು 4 ವಿಸಿಲ್ ಕೂಗಿಸ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಅದ್ರ ದಂಟಿರ್ತದಲ್ಲ, ಅದು ಬೇಯೋದು ಸ್ವಲ್ಪ ಲೇಟ್. ಅದಕ್ಕೆ 4 ವಿಸಿಲ್ ಹಾಕ್ಕೊಳ್ತು ಬರ್ತೇನೆ. ಇದು ಬೆಂದಾಗಿದೆ ಫ್ರೆಂಡ್ಸ್, ತೆಗೆದು ನೋಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿದೆ ನೋಡಿ ಸೊಪ್ಪುಗಳೆಲ್ಲ. ನೋಡಿ, ಅಷ್ಟು ತುಂಬ ಇತ್ತು, ಈಗ ನೋಡಿ ಎಷ್ಟು ಕಡಿಮೆ ಆಗಿದೆ ನೋಡಿ ಕ್ವಾಂಟಿಟಿ. ನಾನು ಪುನಃ ಗ್ಯಾಸ್ ಆನ್ ಮಾಡಿದ್ದೇನೆ, ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಈಗ ಉಪ್ಪು ಸೇರಿಸ್ಕೊಳ್ಳೋಣ. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೇನೆ.
ನೋಡಿ ಉಪ್ಪು ಈಗ ಅದಕ್ಕೆ ಸೇರಬೇಕಲ್ವ, ಹಾಗಾಗಿ ಒಂದು 5 ಮಿನಿಟ್ಸು ಬೇಯಲಿಕ್ಕೆ ಬಿಡ್ತೇನೆ. ಈಗ ಮಸಾಲ ಹಾಕೊಳ್ಳೋದಿಲ್ಲ ನಾನು, ಅದು ಸ್ವಲ್ಪ ಒಂದು 5 ಮಿನಿಟ್ಸ್ ಕುಕ್ ಆಗಲಿ. ಅದೇನು ಲಿಡ್ ಕ್ಲೋಸ್ ಮಾಡಿ ಬಿಟ್ಟರೆ ಸಾಕು, ವಿಸಿಲ್ ಏನು ಹಾಕಬೇಕಂತ ಏನಿಲ್ಲ. ಓಕೆ ಫ್ರೆಂಡ್ಸ್, ಇದು ಕುಕ್ ಆಗಿದೆ ಈಗ ನೋಡಿ. ನಾನು ಹಾಕಿದ್ದು 2 ಗ್ಲಾಸ್ ನೀರು. ಇದು ನೋಡಿ ಹೇಗೆ ನೀರು ಬಿಟ್ಕೊಂಡಿದೆ. ಇದು ಬಸಳೆಯಲ್ಲಿ ಹೇರಳವಾಗಿ ನೀರಿನ ಅಂಶ ಸಿಗ್ತದೆ ಫ್ರೆಂಡ್ಸ್. ನಾವು ತಿಂದರೆ ನಮಗೆ ಬಾಡಿಗೆ ತುಂಬ ಒಳ್ಳೆಯದು ಈ ಬೇಸಿಗೆಯಲ್ಲೆಲ್ಲ. ನೋಡಿ ಚೆನ್ನಾಗಿ ಹಾಲು ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನೋಡಿ. ಈಗ ನಾವು ಮಸಾಲೆಗಳನ್ನೆಲ್ಲ ಸೇರಿಸ್ಕೊಳ್ಳೋಣ. ಈಗ ಮೊದಲಿಗೆ ಫ್ರೆಂಡ್ಸ್ ನಾನು 1 ಟೇಬಲ್ ಸ್ಪೂನು ಕೊತ್ತಂಬರಿ ಪೌಡರ್ ಹಾಕ್ಕೊಳ್ತೇನೆ. ಈಗ ನಾನು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಪೌಡರ್ ಹಾಕ್ಕೊಳ್ತೇನೆ. ಹಾಗೆ 1/4 ಟೀ ಸ್ಪೂನು ಅರಿಶಿನ ಪೌಡರ್. ಫ್ರೆಂಡ್ಸ್, ನಾನು ಚಿಲ್ಲಿ ಪೌಡರ್ ಸೇರಿಸ್ಕೊಳ್ತೇನೆ. ನಾನೊಂದು 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತೇನೆ. ಈಗ ಫ್ರೆಂಡ್ಸ್, ನಾನು 1 ಕಪ್ ಆಗುವಷ್ಟು ನಾನು ಕಾಯಿ ತುರಿ ತಗೊಂಡಿದ್ದೇನೆ, ತುರಿದಿಟ್ಕೊಂಡಿದ್ದೇನೆ. 1 ಕಪ್ ತಗೊಂಡಿದ್ದೇನೆ, ಹಾಕ್ಕೊಳ್ಳೋಣ. ಇದು ಒಗ್ಗರಣೆ ಹಾಕೋದೇ ಬೇಡ ಫ್ರೆಂಡ್ಸ್, ಇಷ್ಟೇ ಮಾಡಿದರೆ ಸಾಕು. ಅದು ಟೇಸ್ಟ್ ಉಂಟಲ್ಲ, ನೀವು ಮಾಡಿ ತಿಂದರೆ ನಿಮಗೆ ಗೊತ್ತಾಗೋದು. ನಮ್ಮನೇಲಿ ಇದು ಈ ರೆಸಿಪಿ ಎಲ್ರಿಗೂ ಫೇವರೇಟ್. ನಾನು ಈ ಬೇಸಿಗೆಯಲ್ಲಿ ಬಸಳೆ ಹೆಚ್ಚಾಗಿ ನೆಟ್ಕೊಳ್ತೇವೆ ನಾವು ಈ ಕಡೆ ಎಲ್ಲ. ಇದು ಇದೇ ಥರ ಪಲ್ಯ ಮಾಡಿ ತಿಂದರೆ ತುಂಬ ಚೆನ್ನಾಗಿರ್ತದೆ. ಬಸಳೆಯಲ್ಲಿ ಸಾಂಬಾರು ಮಾಡ್ಬೋದು, ತುಂಬ ವೆರೈಟಿ ಮಾಡ್ಬೋದು. ಹಾಗೆ ಈ ಥರ ಒಂದು ಪಲ್ಯ ಮಾಡಿ ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಬಸಳೆ ಎಲ್ಲಿಯಾದರೂ ಸಿಕ್ಕಿದರೆ ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ ನೋಡಿ ಪಲ್ಯ. ಇದು ನಮ್ಮ ಬಾಯ್ಲ್ಡ್ ರೈಸ್ ಗಂಜಿ ಮಾಡ್ತೇವಲ್ವ, ಅದಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟು ಹಾಗೆ ತುಂಬ ಚೆನ್ನಾಗಿದೆ. ಉಪ್ಪು ಕೂಡ ನೀವು ಒಂದು ಸರಿ ಚೆಕ್ ಮಾಡಿ, ಉಪ್ಪು ಬೇಕಿದ್ದರೆ ಹಾಕ್ಕೊಳ್ಬೋದು. ಇದು ಒಂದು 5 ಮಿನಿಟ್ಸು ಪುನಃ ಕುಕ್ ಆಗಲಿ, ಯಾಕೆಂದರೆ ಮಸಾಲೆಗಳೆಲ್ಲ ಹಿಡಿಬೇಕಲ್ವ. ಒಂದು 5 ಮಿನಿಟ್ಸ್ ಕುಕ್ ಆಗಲಿ ನೋಡಿ. ಈಗ ಅದು ಕುಕ್ ಆಗ್ತಾ ಇದೆ. ನಾನೊಂದು ಮುಚ್ಚೇನೆ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದು ಕುಕ್ ಆಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಫ್ರೆಶ್ ಆಗಿ ಗಿಡದಿಂದ ಕಟ್ ಮಾಡ್ಕೊಂಡು ಬಂದಿದ್ದು, ಹೀಗೆ ಪಲ್ಯ ಮಾಡಿದ್ದಲ್ವ, ಅದು ಎಷ್ಟು ಘಮ ಬರ್ತಾ ಉಂಟು. ನಮಗೆ ನೋಡುವಾಗಲೇ ತಿನ್ನುವ ಅಂತ ಆಗಿ ಅನಿಸ್ತಾ ಉಂಟು ಫ್ರೆಂಡ್ಸ್. ಆ ಥರ ಇದೆ ಅದರದ್ದು ಒಂದು ಅರೋಮಾ. ಹಾಗೆ ನೋಡಿ, ನಿಮಗೆ ಗೊತ್ತಾಗ್ತದೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ. ನೋಡಿ ಓಕೆ ಫ್ರೆಂಡ್ಸ್, ನೀವು ಮನೆಯಲ್ಲಿ ಟ್ರೈ ಮಾಡಿ, ನನಗೆ ಕಮೆಂಟಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ. ಓಕೆ, ಸರ್ವ್ ಮಾಡೋಣ. ಗ್ಯಾಸ್ ಆಫ್ ಮಾಡ್ತೇನೆ.